ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಎಲ್ಲರೂ ನಮ್ಮವರೆಂಬ ಭ್ರಮೆ ಬಹಳ ಇತ್ತು. ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಜೊತೆ ಇತ್ತು. ಹೌದು ಸ್ನೇಹಿತರೆ, ಯಾರು ನಮ್ಮ ಮತ್ತು ನಿಮ್ಮವರು? ಯೋಚಿಸಿ ಒಮ್ಮೆ. ಋಣ ಇದ್ದಷ್ಟೇ ಜೀವನ, ಒಪ್ಪುವಿರಲ್ವೇ? ಕೆಲವು ಸಂಬಂಧಗಳು ಇಂದಿನ ಜನ್ಮದ ಉಳಿದ ಮಾತುಗಳಂತೆ ನಮ್ಮ ಬದುಕಿಗೆ ಮರಳಿ ಬರುತ್ತವೆ, ನಮ್ಮ ಅರಿವಿಗೂ ಬಾರದೆ. ಗೌತಮ ಬುದ್ಧ ಹೇಳಿದಂತೆ ನಮ್ಮ ಸಲ್ಲದ ಆಲೋಚನೆಗಳು ನಮಗೆ ತೊಂದರೆ ಮಾಡುವಷ್ಟು ಬದ್ಧ ವೈರಿಯು ಮಾಡಲಾರ ಎಂದು. ಹೌದಲ್ವೇ? ಹಾಗಾಗಿ ಯಾರು ನಮ್ಮವರು? ನೋವು ಕೊಟ್ಟವರೇ, ಅವರು ನಮಗೆ ಮಾರ್ಗದರ್ಶಕರಾದರು. ನಂಬಿಸಿ ಮೋಸ ಮಾಡಿದವರೇ, ಅವರು ನನಗೆ ಗುರುಗಳು ಅಲ್ಲವೇ? ಕಷ್ಟ ಕೊಟ್ಟವರೇ, ಇಲ್ಲ ನನಗೆ ಹಿತೈಷಿಗಳು. ಅವಮಾನ ಮಾಡಿದವರೇ, ಸ್ಫೂರ್ತಿದಾತರು ಎನ್ನಬಹುದಲ್ಲವೇ? ಕಾಲೆಳೆದವರು ನನಗೆ ಶಕ್ತಿ ಕೊಟ್ಟವರಲ್ಲವೇ? ತಿರಸ್ಕಾರ ಮಾಡಿದವರು ಸಮಯ ಅವರಿಂದ ಪುರಸ್ಕೃತರಾಗುವಂತೆ ಮಾಡಿತ್ತಲ್ಲವೇ? ಅಂಗಿನ ಬಾಳಿನಲ್ಲಿದ್ದಿ ಎಂದವರೇ ನನ್ನ ದುಡಿಮೆಯ ಅನ್ನದಾತರೂ ಆದರು. ನಿಂದಿಸಿದ ಕಾರಣ ನಾ ಬದುಕು ಕಲಿತನೇನು? ದೂರ ತಳ್ಳಿದವರೇ ಅಂತಸ್ತು ಬಂದಾಗ ಬಂಧುಗಳಾದರಲ್ಲವೇ? ಎಲ್ಲಕ್ಕೂ ಮಿಗಿಲಾಗಿ ನನಗೆ ಪ್ರೀತಿ ಕೊಟ್ಟವರೇ ನನ್ನ ದೇವರು ಎನ್ನಬಹುದಲ್ಲವೇ? ಇವೆಲ್ಲವೂ ಕೇವಲ ಆಕಸ್ಮಿಕವಲ್ಲ, ಕಾಲ ಬರೆದಿರುವ ಅದೃಶ್ಯ ಋಣಗಳ ಪಯಣ. ಪ್ರೀತಿ, ನೋವು, ಬಿಟ್ಟ ಕನಸುಗಳು ಇವೆಲ್ಲವೂ ನಮ್ಮ ಭಾವನೆಯ ಸಾಲಗಳು. ಯಾಕಂದರೆ ಋಣ ಮುಗಿದಾಗ ನೆನಪುಗಳು ಮಾತ್ರ ಮನದೊಳಗೆ ಆಪ್ತವಾಗಿ ಉಳಿದು ಹೋಗುತ್ತದೆ ಅಲ್ವೇ ಸ್ನೇಹಿತರೆ? ಒಮ್ಮೆ ಮನಸ್ಸು ಸ್ಪರ್ಶಿಸಿದ ಆತ್ಮಗಳನ್ನು ಕಾಲ ದೂರ ಮಾಡಲೂಬಹುದು, ಆದರೆ ಜೀವನದ ಪುಟಗಳಿಂದ ಅಳಿಸಲಾರದು. ಮರೆತು ಬಿಟ್ಟಿರುವೆ ಎಂದು ಹೇಳುವುದು ಸುಲಭವೇ, ಕ್ಷಮಿಸಿಯೂ ಬಿಟ್ಟೆ ಎನ್ನುವುದು ಹಾಗೆ ಒಮ್ಮೆ ಆಲೋಚಿಸಿ. ಕೆಲವು ಸಂಬಂಧಗಳು ಉಸಿರಿನಂತೆ, ಕಾಣದಿದ್ದರೂ ಪ್ರತಿ ಕ್ಷಣವೂ ನಮ್ಮೊಟ್ಟಿಗೆ ನಮ್ಮೊಳಗೇ ಜೀವಿಸುತ್ತವಲ್ಲವೇ? ಜಗತ್ತೇ ಸ್ವಾರ್ಥ ಮೌನದಲ್ಲಿದೆ, ನಮ್ಮ ಅಂತರಾತ್ಮದ ಧ್ವನಿಗೆ ಕಿವಿಯಾಗುವ ಒಂದು ಆತ್ಮ ನಮ್ಮೊಳಗೇ ಇದೆ. ಗೆಳೆಯ, ಗೆಳತಿ ಅಥವಾ ಸ್ನೇಹದ ರೂಪದಲ್ಲಿರುವ ಆತ್ಮ ಬಂಧು, ಸಾಕ್ಷಾತ್ ದೇವರೆನ್ನಬಹುದೇ? ಸಾಕ್ಷಾತ್ ಆ ಆತ್ಮ ಬಂಧುವೆ ನಮ್ಮವರು. ಥ್ಯಾಂಕ್ ಯು. ಟೇಕ್ ಕೇರ್.